ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ಆರೋಪ ರೇವಣ್ಣ ಕುಟುಂಬಕ್ಕೆ ಆಪ್ತರಿಂದಲೇ ಕಂಟಕ ಎದುರಾಗಿದೆಯಾ ಅನ್ನುವಂತ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ. ಯಾಕೋ ಗೊತ್ತಿಲ್ಲ, ಪದೇ ಪದೇ ಸಮಸ್ಯೆಯನ್ನ ಎದುರಿಸುವಂತ ಅನಿವಾರ್ಯದ ಪರಿಸ್ಥಿತಿ ರೇವಣ್ಣ ಫ್ಯಾಮಿಲಿಗೆ ಎದುರಾಗ್ತಾ ಇರೋದು. ಈಗ ನೋಡಿದರೆ ಈ ಪ್ರಕರಣದಲ್ಲೂ ಕೂಡ ಆಪ್ತರಿಂದಲೇ ಕಂಟಕ ಎದುರಾಗಿದೆಯಾ ಅನ್ನುವಂತ ಅನುಮಾನ ಬಲವಾಗ್ತಾ ಇದೆ. ತಮ್ಮ ಆಪ್ತನಿಂದಲೇ ಟ್ರ್ಯಾಪ್ ಆದ್ರ ಸೂರಜ್ ರೇವಣ್ಣ ಅನ್ನುವಂತ ಪ್ರಶ್ನೆ. ಸೂರಜ್ ರೇವಣ್ಣನ ಸಿಲುಕಿಸಿದ್ರ ಆಪ್ತ ಶಿವಕುಮಾರ್ ಅನ್ನುವಂತ ಪ್ರಶ್ನೆ. ಸೂರಜ್ ಜೊತೆ ವಿಶ್ವಾಸದಿಂದಲೇ ಇದ್ದ ಶಿವಕುಮಾರ್, ಬಹಳ ವಿಶ್ವಾಸದಿಂದಿದ್ರು. ಆದ್ರೆ ಯಾಕೋ ಈಗ ನೋಡಿದ್ರೆ ಈ ಪ್ರಕರಣದಲ್ಲಿ ಶಿವಕುಮಾರ್ ಪಾತ್ರ ಏನು ಅನ್ನುವಂತ ಒಂದು ಅನುಮಾನ ಹುಟ್ಕೊಳ್ತಾ ಇದೆ. ಇವರೇ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರು ಶಿವಕುಮಾರ್. ಆದ್ರೆ ಈ ಶಿವಕುಮಾರ್ ನಡೆಯ ಮೇಲೆ ಇದೀಗ ಸಾಕಷ್ಟು ಅನುಮಾನ ಹುಟ್ಕೊಳ್ತಾ ಇದೆ. ಈತನ ಕೈವಾಡ ಕೂಡ ಏನಾದ್ರೂ ಇದೆಯಾ? ಈತ ಸೂರಜ್ನ ಟ್ರ್ಯಾಪ್ ಮಾಡ್ಲಿಕ್ಕೆ ಅಂತ ಏನಾದ್ರೂ ಬಲೆ ಹೆಣ್ದಿದ್ರ? ಆ ಬಲೆಯಲ್ಲಿ ಸೂರಜ್ ಬಿದ್ರ ಅನ್ನುವಂತ ಪ್ರಶ್ನೆ ಈಗ ಬಲವಾಗ್ತಾ ಇದೆ. ಈ ಶಿವಕುಮಾರ್ ಅನ್ನೋನು ಮೊನ್ನೆ ತನಕಲೂ ಕೂಡ ಈತನ ಹೆಸರು ಕೇಳಿ ಬಂದಿತ್ತು, ಈತನ ಚಲನವಲನ ಇತ್ತು. ಆದ್ರೆ ಆಮೇಲೆ ಅದ್ಯಾಕೋ ಗೊತ್ತಿಲ್ಲ, ಸಾಕಷ್ಟು ಅನುಮಾನ ಬರ್ತಾ ಇದೆ. ಸೂರಜ್ ಜೊತೆಗೆ ಇಟ್ಕೊಂಡು ಆಗು ಹೋಗು ಎಲ್ಲವನ್ನೂ ತಿಳ್ಕೊಂಡು ಸೂರಜ್ನ ವ್ಯವಹಾರಗಳಾಗಿರ್ಬೋದು, ಆತನ ಕೆಲಸ ಕಾರ್ಯಗಳಾಗಿರ್ಬೋದು, ಪ್ರತಿಯೊಂದನ್ನು ತಿಳ್ಕೊಳ್ತಾ ಇದ್ದಿದ್ದು ಶಿವಕುಮಾರ್. ಬಿಕಾಸ್ ಈತ ಆಪ್ತ, ಎಲ್ಲ ಗೊತ್ತಿದ್ದಂತ ಕಾರಣಕ್ಕೆ ಟ್ರ್ಯಾಪ್ ಮಾಡಬೇಕು ಅಂತ ಈತನೇ ಬಲೆ ಹೆಣದ್ನ ಅನ್ನುವಂತ ಒಂದು ಪ್ರಶ್ನೆ ಈಗ ಬಲವಾಗ್ತಾ ಇದೆ. ನೋಡಿ, ಬ್ಯಾಕ್ ಟು ಬ್ಯಾಕ್ ರೇವಣ್ಣ ಫ್ಯಾಮಿಲಿಗೆ ಒಂದಾದ್ಮೇಲೆ ಒಂದು ಕಂಟಕ ಎದುರಾಗ್ತಾ ಇರೋದು. ಎಲ್ಲರೂ ಮನೇಲಿರೋ 4 ಜನನು ಕಾನೂನಾತ್ಮಕ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದನ್ನೆಲ್ಲ ನೋಡ್ತಾ ಇದ್ರೆ ಸಹಜವಾಗಿ ಇವ್ರೆಲ್ರೂ ಆಪ್ತರಿಂದಲೇ ಆತಂಕವನ್ನ ಎದುರಿಸುವಂತ ಪರಿಸ್ಥಿತಿ ಬಂದಿದ್ಯಾ ಅಂತ ಕ್ಲೋಸ್ ಆಗಿದ್ದ ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡ್ಕೊಂಡಿರ್ತಾರೆ. ಆದ್ರೆ ಅದನ್ನ ಕೆಲವರು ಮಿಸ್ಯೂಸ್ ಮಾಡ್ಕೊಳ್ಳೋದು ಕೂಡ ಇದೆ. ಇಲ್ಲಿ ಶಿವಕುಮಾರ್ ನಡೆಯನ್ನ ನೋಡಿದ್ರೆ ಈ ಒಂದು ಅನುಮಾನ ಈಗ ಬಲವಾಗ್ತಾ ಇದೆ. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದ ಆರೋಪ ರೇವಣ್ಣ ಕುಟುಂಬಕ್ಕೆ ಈ ಆಪ್ತರು ಅಂತ ಕರೆಸ್ಕೊಳ್ತಾರಲ್ಲ, ಈ ಆಪ್ತರಿಂದಲೇ ಕಂಟಕ ಎದುರಾಗೋದಾ ಅನ್ನುವಂತ ಅನುಮಾನ. ನೋಡಿ, ನೀವು ಬೇಕಿದ್ರೆ ರೇವಣ್ಣ ಅವ್ರ ಪ್ರಕರಣ ಆಗ್ಲಿ, ಪ್ರಜ್ವಲ್ ಪ್ರಕರಣವಾಗ್ಲಿ, ಅಥವಾ ಸೂರಜ್ ಪ್ರಕರಣ ಆಗಿರ್ಲಿ, ಈ 3 ಪ್ರಕರಣದಲ್ಲೂ ಅವರ ಆಪ್ತರಿಂದಲೇ ಇವ್ರು ಸಾಕಷ್ಟು ಸಮಸ್ಯೆಯನ್ನ ಎದುರಿಸಿರೋದು. ಎಲ್ಲ ಗೊತ್ತಿದ್ದಕ್ಕೋ ಅಥವಾ ಎಲ್ಲ ಹೇಳ್ಕೊಂಡಿದ್ದಕ್ಕೋ ಇವ್ರೇ ಪ್ಲಾನ್ ಮಾಡ್ಕೊಂಡಿದ್ರ? ಶಿವಕುಮಾರ್ ಅದಕ್ಕೇನೆ ಸೂರಜ್ನ ಟ್ರ್ಯಾಪ್ ಮಾಡೋ ಕೆಲಸ ಮಾಡಿದ್ರ? ಈ ಒಂದು ಪ್ರಕರಣದಲ್ಲಿ ಹಣದ ಆಮಿಷ ಒಡ್ಡಲಾಗಿದೆ ಅನ್ನುವಂತ ಒಂದು ಗಂಭೀರವಾದಂತ ಆರೋಪ ಇದೆ. 5 ಕೋಟಿವರೆಗೂ ಡೀಲಿಗೆ ಮುಂದಾಗಿದ್ರು ಅಂತ. ಸೊ ಹಾಗಿದ್ರೆ ಬೇರೆ ಯಾರಾದ್ರೂ ಚರ್ಚೆ ಮಾಡಿದ್ರ, ಅಥವಾ ಸೂರಜ್ ಅವರ ನಡೆ ನುಡಿ ಗೊತ್ತಿತ್ತು, ಅಥವಾ ಸೂರಜ್ ಅವರು ಯಾವ ವಿಚಾರದಲ್ಲಿ ಹೆದರುತ್ತಾರೆ, ಸೂರಜ್ ಅವರು ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ, ಇದೆಲ್ಲವೂ ಶಿವಕುಮಾರಿಗೆ ತುಂಬಾನೇ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಶಿವಕುಮಾರ್ ಇಲ್ಲಿ ಸೂರಜ್ನನ್ನ ಟ್ರ್ಯಾಪ್ ಮಾಡುವಂತ ಕೆಲಸ ಮಾಡ್ಲಾಗಿದ್ಯಾ ಅಂತ ಒಂದು